ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ ಅಪ್ಡೇಟ್ಗಾಗಿ ನಿಮಗೆಲ್ರಿಗೂ ಕೂಡ ಸುಸ್ವಾಗತ. ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಬರ್ತಾ ಇದೆ ಭರ್ಜರಿ ಗುಡ್ ನ್ಯೂಸ್. ಏನು ಅಂತ ಅಂದರೆ, ನಿಮಗೆ ಒಟ್ಟಿಗೆ 3 ಕಂತಿನ ಹಣ 6,000 ರೂಪಾಯಿಗಳು ಬಿಡುಗಡೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ಗಳು ಏನೇನೆಲ್ಲ ಇದ್ದಾವೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ, ಒಂದು ಚಿಕ್ಕ ಲೈಕನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಂದಂತಹ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎಲ್ರಿಗೂ ಕೂಡ ಹಣ ಅನ್ನುವಂಥದ್ದು, ಅಂದರೆ ಅರ್ಜಿ ಹಾಕಿರುವಂತಹ ಫಲಾನುಭವಿಗಳಿಗೆ ಅರ್ಹತೆ ಇರೋ ಅಂಥವರಿಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಈ ಹಿಂದೆ ಸರಿಯಾಗಿ ಬರ್ತಾ ಇತ್ತು. ಆದರೆ ಇವಾಗ ಕಳೆದ 3 ತಿಂಗಳಿಂದ ಹಣ ಅನ್ನುವಂಥದ್ದು ಸರಿಯಾಗಿ ಬರ್ತಾ ಇಲ್ಲ. ಲೋಕಸಭಾ ಚುನಾವಣೆಯ ನಂತರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಕಡೆ ಕರೆಕ್ಟಾಗಿ ಗಮನ ಹರಿಸ್ತಿಲ್ಲ ಅಂತ ಕೂಡ ಎಷ್ಟೊಂದು ಜನ ಆರೋಪವನ್ನು ಕೂಡ ಮಾಡ್ತಾ ಬಂದಿದ್ರು. ಇವಾಗ ಈ ಎಲ್ಲ ಆರೋಪಗಳಿಗೆ ಬಳ್ಳಾರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರವನ್ನು ನೀಡಿರುವಂಥದ್ದು, ತಿರುಗೇಟನ್ನು ಮತ್ತು ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ನೋಡಿ ಸ್ನೇಹಿತರೆ, ರಾಜ್ಯದ ಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯರಿಗೆಲ್ಲ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಏನು ಅಂತ ಅಂದರೆ, ಇವಾಗ ಮೇ ತಿಂಗಳು ಅಲ್ವಾ, ಮೇ ತಿಂಗಳಲ್ಲಿನೇ ನಾವು 6,000 ರೂಪಾಯಿಯನ್ನು ಮಹಿಳೆಯರಿಗೆ ಜಮಾ ಮಾಡ್ತೀವಿ ಅಂತ ಹೇಳಿರುವಂಥದ್ದು. 3 ತಿಂಗಳಿಗೆ ಬೇಕಾಗಿರುವಂತಹ ಹಣವನ್ನು ಕೊಡೋದಕ್ಕೆ ಹಣಕಾಸು ಇಲಾಖೆ ಕೂಡ ಅನುಮೋದನೆಯನ್ನು ನೀಡಿರುವಂಥದ್ದು. ಮೇ ಅಲ್ಲಿ 3ನೇ ವಾರದ ಒಳಗಡೆನೆ ಹಣ ಅನ್ನುವಂಥದ್ದನ್ನು ಜಮಾ ಮಾಡ್ತೀವಿ 3 ತಿಂಗಳದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಂತೂ ಆಗಸ್ಟ್ 23, 2023 ಆರಂಭ ಆಗಿತ್ತು. ಅದೇ 2024 ಡಿಸೆಂಬರ್ವರೆಗೂ 17ನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿಗಳು ಅನ್ನೋ ರೀತಿಯಾಗಿ 34,000 ರೂಪಾಯಿಗಳು ಒಬ್ಬೊಬ್ರಿಗೂ ಕೂಡ ಸಿಗ್ತಾ ಬಂದಿತ್ತು. ನೋಡಿ ಸ್ನೇಹಿತರೆ, ಜನವರಿ ತಿಂಗಳ ಹಣ ಅನ್ನುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು, ಸರಿನಾ? ಅದಾದ ನಂತರ ಫೆಬ್ರವರಿ ತಿಂಗಳ ಹಣ ಏನಿದೆ ಅಲ್ವಾ, 19ನೇ ಕಂತಿನ ಹಣ, ಅಲ್ಲಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥವರು ಇದುವರೆಗೂ ಕೂಡ, ಇವಾಗ ಮೇ ಅಲ್ವಾ, ಇದುವರೆಗೂ ಕೂಡ ಬಿಡುಗಡೆ ಮಾಡಿರಲಿಲ್ಲ. ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ತಿರುಗೇಟನ್ನು ನೀಡಿ BJPಯವರಿಗೆ CM ಸಿದ್ದರಾಮಯ್ಯ ಸರ್ ಅವರ ಮೇಲೇ, ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿರೋವಂಥದ್ದು. ಸೊ ಇನ್ನೊಂದು ವಾರದ ಒಳಗಡೆನೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಸರ್ ಅವರೇನೆ ಹೇಳಿರೋ ಅಂಥದ್ದು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂಥವರು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರೋ ಅಂಥದ್ದು. ಸೊ ಒಟ್ಟಿನಲ್ಲಿ ಮೇ ತಿಂಗಳಲ್ಲೇ 19ನೇ ಕಂತಿನ ಹಣ ಮಾತ್ರ ಅಲ್ಲ, 20ನೇ ಕಂತಿನ ಹಣ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರಿಗೆ ಕೂಡ ಸೇರಿಸಿ 3 ಕಂತಿನ ಹಣ 6,000 ರೂಪಾಯಿ ಬರುತ್ತೆ ಅಂತ ಹೇಳಿರುವಂಥದ್ದು. ಸೊ ನಾವು ಕೂಡ ಕಾದು ನೋಡಬೇಕಾಗಿದೆ ಯಾವಾಗ ಬರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.